ನಿನ್ನಲ್ಲಿ ಕತ್ತೆ ಅದ ಎಣ್ಣೆ ಅದ ಐತಿ ಎಲ್ಲ ಐತಿ ಐತಿ ಕರೆ ಗುರು ಅದಕ್ಕೆ ಕತ್ತೆ ಜಯಿಸಿ ಗುರುವಿನ ಆಧಾರ ಜ್ಞಾನನು ತಾವು ಬೆಳಕ ಕೊಟ್ಟಾಗ ಇನ್ನು ಬೇರೆ ಅದ ಹೌದು ಇಲ್ಲ ಅಂದ್ರೆ ಮುಜಾ ವಾದ್ಯಗಳು ಅಮೋಘ ಸಿದ್ಧ ಕೈಲಾಸದಾಗ ದುರ್ಗಾನ ಅವ ದುರ್ಗದಕ್ಕೆ ಗುರು ಕೊಟ್ಟಲ್ಲ ಅಂತ ನೀವು ಹೇಳ್ತೀರಿ ಗುರುವಿನ ಆಧಾರದಿಂದ ದುಡಿಯಕ್ಕೆ ಸಾಧ್ಯ ಇಲ್ಲ ಅವನ ಹೆಜ್ಜೆಗೂ ಸಂರಕ್ಷಣೆ ಮಾಡಿ ಹೆಂಗ ತಾಯಿ ಮಗನ ನಡೆಯಾಕ ಬಿಟ್ಟು ಹಿಂದತನ ಕೈ ಇರ್ತಾರಲ್ಲ ಹಂಗ ಅವನ ಸುತ್ತಮುತ್ತ ಜನರಿಗೆ ಗುರುಸ್ವಾಮಿಗಳ ಕೈ ಅದ ಅಂದಾಗ ನೀನು ಗುರುವಿನ ಕೀರ್ತಿ ಬೆಳಕತ್ತದ ನೀನು ಶಿಕ್ಷಣ ಕೀರ್ತಿ ಬೆಳಕತ್ತದ ಹೌದು ಬೇರೆ ಕಡಿತ ನೀನು ಗುರು ಗುರು ನೀನು ಶಿಕ್ಷೆ ಏನಾದ್ರು ಮಾಡಿದ್ರೆ ತೋರಿಸು ಹೇಳ್ತಾರ ಅಮೋಘ ಸಿದ್ಧನ ರೋಗನೆಲ್ಲ ಸೋಮೇಶ 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 ಅಂತ ಹೋಗ್ತಿದ್ದೆ ಮತ್ತೆ ಅರ್ಥ ಆಗ್ತಕ್ಕಂಥ ನಮ್ಮ ಗುರುವಿನ ಆಮೇಲೆ ತೊಗೊಂಡು ತಿನ್ನೋದು ಅದೊಂದು ಮಾತು ಹೇಳಿದ್ರು ತಾಂಬೂಜರಾಗ ನೀನು ಶಿಷ್ಯ ಒಬ್ಬರು ಸಿಗಬೇಕಾದ್ರೆ 7 ಜನ ಹೌದಾ ಮತ್ತೆ ನೀನು ಸ್ವಲ್ಪ ಸಾಮರ್ಥ್ಯತೆ ನಾನು ಬರ್ಬೇಕಲ್ಲ ಬಿಡದೇನು ಕೊಳೆ ಬಿತ್ತತ್ತ ಹೌದಿಲ್ಲ ತಾಂಬೂಜರಾಗ 1001 ಪುಷ್ಪ ಏರಿಸ್ತಿದ್ದ ಹೌದಾ 1001 ಪುಷ್ಪ ಯಾರಿಗೆ ಏರಿಸ್ತಿದ್ದ ಗುರುವಿನ ಸದರಿಗೆ ಏರಿಸಿ ಹೌದಾ ಅದಕ್ಕೆ ಋಷಿ ಸೇವಾ ಮಾಡ್ತಿದ್ದ ಹೌದೌದು ಕೇಳಿ ಹಿಂಗ ಒಂದು ದಿನ ಸೇವಾ ಮಾಡುವ ಹೊತ್ತಿಗೆ ವಾಯುದೇವನಿಗೆ ಸಂಕಲ್ಪ ಇತ್ತು ಹೌದಾ ಈತ ಭಕ್ತಿ ಎಷ್ಟರ ಮಟ್ಟಿಗೆ ಎತ್ತು ನೋಡ್ಬೇಕಂತ ಹೇಳಿ ಹೌದು ಗುರುಸ್ವಾಮಿಗಳಲ್ಲಿ ಬಂದು ಕೇಳ್ತಾನ ಏನ್ ಕೇಳ್ತಾನ ಇವತ್ತು ನಾನಿನ ಶಿಷ್ಯನ ಕಾಡ್ಬೇಕಂತ ಹೌದು ಅದಕ್ಕ ಹೇಳ್ತಾನ ವಾಯುದೇವನಿಗೆ ಏನ್ ಹೇಳ್ತಾನ ನೀ ಎಲ್ಲ ಎಷ್ಟು ದೇವ ಗಣಗಳ ಒಟ್ಟು ಬೇಡ ಅನ್ಸಿದ್ದೇವೆ ಆಕಾಶ ಋಷಿಗೆ ಹೌದಾ ಅವನ ಭಕ್ತಿ ಬೇಡ ಆಗುದಿಲ್ಲ ಹೌದಾ ಅಂತ ಸಮರ್ಥ ಭಕ್ತವನ್ನ ಕೇಳ್ತಾನ ಹೌದೌದಪ್ಪ ಅದಕ್ಕ ಬೆನ್ನಿನ ಕಾರಣ ಆಧಾರ ಹೇಳ್ತಾನ ಗುರುವಂದ ಅದಕ್ಕ ವಾಯುದೇವ ವೇಗವಾಗಿ ಗಾಳಿ ಬೀಸಿದಾಗ ಆ ಹುಲ್ಲಿನ ತುರಲಿರ್ತಕ್ಕಂಥ ಒಂದು ಪುಷ್ಪ ಜಾರಿ ನೆಲಕ್ಕೆ ಬಿಟ್ಟು ಹೌದು ಜಾರಿ ನೆಲಕ್ಕೆ ಬಿದ್ದಂತ ಪುಷ್ಪ ಆದ ಮ್ಯಾಲ ಗುರುವಿನ ನಾಮ ಸ್ತೋತ್ರ ಮಾಡ್ತಿರ್ತಕ್ಕಂಥ ಅಮೋಘ ಸಿದ್ಧನ ಅಡಿಕೇಶ್ವರ ಋಷಿ ಬಾಳಿತ ಹೌದೌದು ಗುರುವಿನ ಮನೆಗೆ ಏರಿಸಬೇಕಾದಂತ ಪುಷ್ಪದ ಮ್ಯಾಗ ನಾ ಕಾಲಿಟ್ಟಿನಂದ್ರೆ ನನ್ನ ಪಾಪ ಗೊತ್ತಿರೋ ಹೌದೌದು ಹೌದು ತನ್ನ 2 ಪಾದಗಳನ್ನ ಕಡ್ಕೋತಾನ ಕಡಲ ಹೌದು ಕಡಲ ಮಂಡಿಗೂ ಏನ್ ಗುರುವಿನ ಸದರಿತಾನ ಹೋಗ್ತಾನ ಹೌದಪ್ಪ ಹೋಗಿ ಗುರುವಿಗೆ 1000 ಪುಷ್ಪ ಏರಿಸ್ತಾನ ಅವಾಗ ಗುರು ಕೇಳ್ತಾನ ಏನ್ ಕೇಳ್ತಾನ ಶಿಷ್ಯ ನಿತ್ಯದಲ್ಲಿ 1001 ಪುಷ್ಪ ಏರಿಸ್ತಿದ್ದಿ ಹೌದು ಇವತ್ತಾಕೊಂದು ಪುಷ್ಪ ಕಡಿಮೆ ಅಂದ ಒಂದು ಯಾಕಂಬತ್ತಿ ಅಮೋಘ ಸಿದ್ಧ ಮೊಬೈಲ್ನಾಗ ಏನ ಕೇಳ್ತಾನ ಯಪ್ಪ ನಿನ್ನ ಕೇಳಲಾರ್ದ ಯಾವ್ದದ ಹೌದಾ ಒಟ್ಟವನಿ ಹೌದಾ ರಸವಣಿ ಮಾಲಕದಕ್ಕೆ ನೀ ಇದೆಯಪ್ಪ ನಾಲ ಹೌದಾ ಮಾಲಕ ನೀ ಇದ್ದಿ ಹೌದು ಹಂಗ ತನ್ನ ಋಣಕ್ಕದ ಗುರುವಿನ ಪಾಲಿಗೆ ಅರ್ಪಿಸ್ತಾನ ಅವಾಗ ಗುರುಸ್ವಾಮಿ ಅವನ ಭಕ್ತಿಗೆ ಬಗ್ಗೆ ಆಶೀರ್ವಾದ ಮಾಡ್ತಾನ ಹೌದಾ ಕಲಿಯ ಹೋದಾಗ ನೀನು ಪಾದ ಗಟ್ಟಿ ಆಗಲಿ ಹೌದಾ ಪಾದ ಮತ್ತು ಋಣ ಇಲ್ಲದ ನಿನ್ನ ಶರೀರ ಗುಡಿ ಮುಂದೆ ಆಲಗಂಬಾಗಲಿ ಹೌದಾ ಎನ್ನ ತೆಲಿ ಋಣ ಏನತ್ತಲ್ಲ ಪಲ್ಲಕ್ಕಿ ಒಳಗೆ ಮೂರ್ತಕ್ಕೆ ಜಗಳ ನಿಲ್ಲ ಇವತ್ತು 1700 ಮಟ್ಟ ಮನೆ ಒಳಗೆ ಪಲ್ಲಕ್ಕಿಯಾಗ ಮೂರ್ತಿಯಾಗಿ ನೆರೆದ ಅಂಶದ ಮುತ್ತ ಕೈಲಾಗ್ತಾಗದು ಅದು ಯಾರು ಕೊಟ್ರು ಗುರು ಕೊಟ್ಟಾನ ಹೌದು ದಯ ಇಲ್ಲದೆ ಏನು ಮಾಡಕ್ ಸಾಧ್ಯ ಇಲ್ಲ ನಿನಗೆ ಹೇಳಿ ಹಂಗ ನಿನಗ ಆಡಿಸಿ ಲಾಲನೆ ಪಾಲನೆ ಮಾಡಿ ಜಗ ತೋರ್ಸಕ್ ಯಾರು ತಾಯಿ ಗುರು ಅಂತ ಹೇಳಿದ ಹೌದು ತಾಯಿ ಜನ ನಿನಗೆ ತೋರಿಸಲಿಲ್ಲ ಅಂದ್ರ ನಿನಗೆ ಏನೇನು ತೋರಿದಿಲ್ಲ ಸಿಗುದಿಲ್ಲ ನಿನ್ನ ಜ್ಞಾನ ಎಲ್ಲಿ ಐತೆ ಅಂದ್ರೆ ನಿನ್ನ ತಾಯಿ ದೃಷ್ಟಿ ಒಳಗೆ ನಿನ್ನ ಕಪ್ಪಟ್ಟಿನೊಳಗೆ ಹೌದಾ ಗುರಿ ಬೆಳಗೈತಿ ಹೌದಾ ತಾಯಿಯು ನಿನ್ನ ತಂದೆ ಎತ್ತು ತೋರಿಸಿರೋ ನಿನ್ನ ತಂದೆ ಹೌದಾ ಈಕಿ ನಿನ್ನ ಆಯಿ ಎತ್ತು ತೋರಿಸಿರೋ ನಿನ್ನ ಆಯಿ ಇವರು ನಿನ್ನ ಆತಾಂಬತ್ತು ತೋರಿಸಿ ನಿನ್ನ ಆತಾಂಬ ಹೌದು ಹಂಗ ನಿನಗೆ ತೋರಿಸಲಾರ ನಿರ್ವ ಇಲ್ಲ ಒಟ್ಟು ಸಾಮರ್ಥ್ಯದಿಂದ ಬೆಳೆಯುತ್ತ ಶಕ್ತಿ ನಿನ್ನಲ್ಲಿ ಇಲ್ಲೇ ಇಲ್ಲ ಮತ್ತೆ ಇನ್ನೊಂದು ಮಾತಂದ್ರೆ ಅಮೋಘ ಇದನ್ನ ಹಾಡಾನಿ ಹಾಡೋ ಸಾಮರ್ಥ್ಯ ಇಲ್ಲ ನೀ ಗುರುವಿಂದ ಮದುವೆ ಮಾಡಕ್ ಅಷ್ಟೇ ಹಾಡ್ಬೇಕಂತಂದ್ರು ಹೌದು ಸೋಮಲಿಂಗದ ಹಾಡ್ಬೇಕಂದ್ರು ಅವಾಗ ಹೇಳ್ತಾ ಗುರು ನಾಮ ನೋಡ್ತೀವಲ್ಲ ನಾ ಕೇಳ್ತಾ ನಿಮ್ಮನ್ನು ಗುರುವಿಗೆ ಗುರು ನಿಮಗ್ ಅಮೋಘ ಇದನ್ನು ತೋರಿಸಿದವ್ರು ಯಾರು ಗುರು ಮದುವಿಂದ ಗುರು ಮಧುವನ ಮಹಾರಾಜ ಮುಖ್ಯ ತೋರ್ಸ್ಯಾನ ಹೌದು ಸೋತ್ರಿಯ ಬ್ರಹ್ಮನಿಷ್ಠ ಗುರು ಮಧುವನ ಮುಖ್ಯ ನಿಮಗ ಹೌದು ಅಂಶದ ಮುಖ್ಯ ತೋರ್ಸ್ಯಾನ ಹೌದು ಅವ್ರಿಗೆ ಯಾಕೆ ತೋರ್ಸ್ಯಾರು
ಅಮ್ಮಗ ಮಹಾರಾಜರು ಶಿರವಾಳ ಗೋಳಿ ಮುತ್ಯ ವೃತ್ತ ಮಹಾತ್ಮ ನೋಡು ನಮ್ಮಲ್ಲಿ ಗುರು ಪರಂಪರೆ ಅದ. ಹೌದು, ಭಾರತದ ಗುರು ಪರಂಪರೆ ಅದ. ಹೌದು, ಇದು ನಿನ್ನೆ ಮನೆ ಹುಟ್ಟಿದ್ದ ಅಲ್ಲ. ಅಲ್ಲ ಅಲ್ಲ, ಭಾರತ ದೇಶದೊಳಗ ಸನಾತನ ಧರ್ಮ ಏನ್ ಹುಟ್ಟ್ಯದಲ್ಲ ಅಲ್ಲಿ ಹಿಡ್ಕೊಂಡು ಗುರು ಶಿಷ್ಯರ ಸಂಬಂಧ ಅದ. ಹೌದು, ನಮ್ಮ ಸಿದ್ಧಾರ್ಥಿ ಒಟ್ಟು ಅಷ್ಟೇ ಅಲ್ಲ. ಅಲ್ಲ, ಒಬ್ಬ ಅಲೆಕ್ಸಾಂಡರ್ ಅಂತ ಹೇಳಿ ಪ್ರದೇಶದ ಅಲೆಕ್ಸಾಂಡರ್ ಅಂತ ಹೇಳಿ ಏನಾಯ್ತು, ತಮ್ಮ 74ನೇ ವಯಸ್ಸಿನಾಗ ಅರ್ಧ ಪ್ರಪಂಚವನ್ನೇ ಗೆದ್ದಿದ್ದವ. ಹೌದು, ಯಾವ ಪ್ರಪಂಚ ಗೆದ್ದಿದ್ದ? ಎಲ್ಲ ಯುದ್ಧಗಳನ್ನ ಮಾಡಿ ರಕ್ತ ಹರಿಸಿ ಅರ್ಧ ಪ್ರಪಂಚವನ್ನೇ ಗೆದ್ದಿದ್ದ. ಇನ್ನ ಅರ್ಧ ಪ್ರಪಂಚ ಉಳಿದ. ಹೌದೌದು, ಭಾರತ ದೇಶಕ್ಕೆ ದಂಡಕ್ಕೆ ಬರ್ಬೇಕಂದ. ಹೌದ, ತನ್ನ ಗುರುವಿನ ಬಗ್ಗೆ ಕೇಳ್ತಾನ. ಏನ್ ಕೇಳ್ತಾನ? ಗುರುನ ಭಾರತ ದೇಶಕ್ಕೆ ಕೊಡ್ತಾನ. ಹೌದ, ಅಲ್ಲಿಂದ ಕಣಿಕೆ ಏನು ಕಮ್ಮಿ ಅಂತ ಕೇಳಿದ. ಹೇಳಿತ್ತು ಯಪ್ಪ, ಭಾರತ ದೇಶದಾಗ ಆ ಗುರು ಹೇಳ್ತಾನ, ಶಿಷ್ಯ ಭಾರತ ದೇಶ ಅಂದ್ರೆ ಸನಾತನ ಧರ್ಮದ ತಾಯಿ ತಂದ. ಅಲ್ಲಿಂದ ನನಗೇನು ಬೇಡ, ಬಂಗಾರ ಬೇಡ, ವಜ್ರ ಬೇಡ, ವೈಡೂರು ಬೇಡ, ಅಲ್ಲಿ ಒಬ್ಬ ಆಧ್ಯಾತ್ಮ ಗುರುವಿನ ಕರ್ಕೊಂಡು ಬಾ. ಹೌದು, ಒಬ್ಬ ಆಧ್ಯಾತ್ಮ ಗುರುವಿನ ಕರ್ಕೊಂಡು ಬಂದ್ರ ನನ್ನ ಶಿಷ್ಯ ಆಗಿದ್ದಕ್ಕೆ ಸ್ವಾರ್ಥ ಕೇಳ್ತಂದ. ಹೌದು, ಅವಾಗ ಅಲ್ಲಿ ಅವನ ದಂಡ ತಗೊಂಡು ಯುದ್ಧಕ್ಕೆ ಬರೋ ಹತ್ತಿಗೆ ಏನಾಯ್ತು, ತಾಗಿ ಬರ್ತಿದ್ದ ದೇವಿ ಗಿಡ. ಹೌದು, ದೇವಿ ಗಿಡ. ಅದ್ರ ಯಾವಾಗ ಕಾಲ ಹಾಕಿ ಅದೇ ನಿವಾಂತ ಗಾಳಿಗೆ ವಿಶ್ರಾಂತಿ ಮಾಡ್ತದ. ಹೌದು, ಅವನ ಮೇಲೆ ಯಾವ ದೃಷ್ಟಿ ಹೋಯ್ತು? ಅಲೆಕ್ಸಾಂಡರ್ ದೃಷ್ಟಿ ಹೋಯ್ತು. ಹೌದು, ಇವ ಯಾರ ಈತ ಅವನ ಕೂತನ ರಾಜಭವನ ಕಿಮ್ಮತ್ತಿಗೆ ಎಲ್ಲರೂ ಬಂದು ಒಳ್ಳೆ ಕೈ ಮುಖ ತಿಂದಿರ್ತಾರ. ಇವ ಯಾರಿದ್ದಾನು ಅಂದ. ಹೌದು, ಅವನ ಮಂತ್ರಿ ಹೇಳ್ತಾನ,